ನಮಸ್ಕಾರ. ಇಂದಿನ ಇನ್ಸೈಟ್ ಎಡಿಟರ್ ಸ್ಪೆಷಲ್ ಸಂಚಿಕೆಗೆ ಸ್ವಾಗತ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ದಶಕಗಳಿಂದ ಒಂದು ಕುಟುಂಬದ ಭದ್ರಕೋಟೆ. ಆದರೆ ಈ ಬಾರಿ ಇಲ್ಲಿನ ಮತದಾರರು ಕಾಂಗ್ರೆಸ್ ಅಭ್ಯರ್ಥಿಯ ವಿರುದ್ಧ ತಿರುಗಿಬಿದ್ದಿದ್ದಾರಾ? ಯಾಕೆ ಈ ಅಸಮಾಧಾನ? ಯಾಕೆ ಇಲ್ಲಿನ ಜನರು ಬದಲಾವಣೆ ಬಯಸುತ್ತಿದ್ದಾರೆ? ಇದರ ಕಂಪ್ಲೀಟ್ ರಿಪೋರ್ಟ್ ಇಂದಿನ ಸ್ಪೆಷಲ್ನಲ್ಲಿ ನಿಮ್ಮ ಮುಂದೆ. क्योंकि कौम में पूछने वाला नहीं है, ये कौम के अंदर गैरत नहीं है। मैं उस कौम को आवाज देता हूँ, एक तीसरी ताकत मैं खुद बना रहा हूँ। कांग्रेस और बीजेपी सिर्फ दोनों पार्टी होने से कांग्रेस पार्टी के अंदर एक गुरूर हुआ है, हमको नहीं देंगे तो बीजेपी को देंगे क्या? तैयार हो जाओ। तो इसी वजह से कांग्रेस के मुस्लिम लीडर को भी नजरअंदाज किया जा रहा है पार्टी में। बिल्कुल कोई नहीं है वहां पे, 10 पैसे की इज्जत नहीं है उनको, इसलिए तो मैंने कांग्रेस छोड़ा। 4 साल के एमएलसी थे, काउंसिल में लीडर ऑफ द अपोजिशन में बनना था, मुझे बनाए नहीं। 19 वोट लोग देने के बावजूद मुझे नहीं बनाए, 2 वोट डीएस वाले को लीडर बनाए। क्यों सर ऐसा? सीएम सिद्धरामैया तो आपकी बहुत करीबी थे। मैं वही तो थे ना, मुसलमान था मैं, एक मुसलमान काउंसिल का लीडर बन गया तो जो है हिंदू वोट इनको नहीं आएंगे, ये डर था शायद। तो ये फौरन में 4 साल की एमएलसी को इस्तीफा देके रिजाइन करके बाहर आया। ये गैरत पैदा करो। ಪ್ರಿಯ ವೀಕ್ಷಕರೇ, ಇವತ್ತು ದಾವಣಗೆರೆಯಲ್ಲಿ ಎಲ್ಲವೂ ನಮಗೇ ಬೇಕು ಎನ್ನುವ ಒಂದು ಶ್ರೀಮಂತ ಬಂಡವಾಳಶಾಹಿಗಳ ಕುಟುಂಬದ ಆಧಿಪತ್ಯ ನಡೆಯುತ್ತಿದೆ. ಕಳೆದ ಸತತ 30 ವರ್ಷಗಳಿಂದ ಇಲ್ಲಿ ಒಬ್ಬರೇ ಶಾಸಕರು, ಅವರೇ ಶಾಮನೂರು ಶಿವಶಂಕರಪ್ಪ. ಇತಿಹಾಸವನ್ನೊಮ್ಮೆ ಗಮನಿಸಿ. 2008ರಲ್ಲಿ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಟಿಕೆಟನ್ನು ಮುಸ್ಲಿಂ ಸಮುದಾಯಕ್ಕೆ ನೀಡಿ ಎಂದು ಕಾಂಗ್ರೆಸ್ ಕಾರ್ಯಕರ್ತರು ದೊಡ್ಡ ಧ್ವನಿ ಎತ್ತಿದ್ದರು. ಆಗ ಸೈಫುಲ್ಲಾ ಎಂಬುವವರಿಗೆ ಕಾಂಗ್ರೆಸ್ ಬಿ ಫಾರ್ಮ್ ಕೂಡ ನೀಡಿತ್ತು. ಆದರೆ ಕೊನೆಯ ಕ್ಷಣದಲ್ಲಿ ಅವರು ನಾಮಿನೇಷನ್ ವಾಪಸ್ ಪಡೆದರು. ಅದರ ಹಿಂದೆ ಏನೆಲ್ಲ ರಾಜಕೀಯ ಆಟ ನಡೆಯಿತೋ ದೇವರಿಗೆ ಗೊತ್ತು. ಅಂದಿನಿಂದ ಇಂದಿನವರೆಗೂ ಮುಸ್ಲಿಂ ಸಮುದಾಯದ ಕಾಂಗ್ರೆಸ್ ಕಾರ್ಯಕರ್ತರು ನಮ್ಮ ಸಮುದಾಯಕ್ಕೆ ಒಂದು ಅವಕಾಶ ಕೊಡಿ ಎಂದು ಕೈಮುಗಿದು ಕೇಳುತ್ತಲೇ ಬಂದಿದ್ದಾರೆ. ಆದರೆ ಕಾಂಗ್ರೆಸ್ ಮಾತ್ರ ಪ್ರತಿ ಬಾರಿಯೂ ಸುಳ್ಳು ಆಶ್ವಾಸನೆ ನೀಡುತ್ತಾ ವಂಚಿಸುತ್ತಲೇ ಬಂದಿದೆ. ಇದಕ್ಕೆ ಜಬ್ಬಾರ್ ಅವರೇ ಸಾಕ್ಷಿ. ಕಳೆದ 2023ರ ಚುನಾವಣೆಯಲ್ಲಿ ಶಾಮನೂರು ಶಿವಶಂಕರಪ್ಪ ಅವರು ಒಂದು ಮಾತು ಕೊಟ್ಟಿದ್ದರು. ಈ ಒಂದು ಬಾರಿ ನನಗೆ ಬಿಡಿ, ಮುಂದಿನ ಬಾರಿಗೆ ನಾನೇ ಒಬ್ಬ ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ಕೊಡಿಸಿ ಗೆಲ್ಲಿಸುತ್ತೇನೆ ಅಂದಿದ್ದರು. ಆದರೆ ಆ ಮಾತು ಏನಾಯಿತು? ಈಗ ಅವರ ಮಗ ಸಚಿವ ಎಸ್ ಮಲ್ಲಿಕಾರ್ಜುನ್ ತಂದೆಯ ಈ ಮಾತಿಗೆ ದಾಖಲೆ ಕೇಳುತ್ತಿದ್ದಾರೆ. ಅದು ಬೇರೇನೇ. ಅವರ ಮಗ ಸರ್ಮದ್ ಗೆಲ್ಲಿಸಲು ಕೇಳುತ್ತಿದ್ದಾರೋ ಏನೋ? ಕ್ಷೇತ್ರದ ವಾಸ್ತವ ಸ್ಥಿತಿ ಹೇಗಿದೆ ಗೊತ್ತಾ? ನಮ್ಮ ಎಸ್ ಮಲ್ಲಿಕಾರ್ಜುನ್ ಅವ್ರೇನ್ ಹೇಳ್ತಾರೆ, ಯಾರೋ RSS ನರಿಗೆ ನಾನು ಸೇರ್ಪಡೆ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಹಿಂದಿದ್ದರಿಗೆ ಕೇಳ್ತಾರೆ ಶಾಖಾ RSS ನರಂತ. ನೀನು RSS ನರಿಗೆ ಸೇರ್ಪಡೆ ಮಾಡಿದ್ಮೇಲೆ ನೀನು ಮುಸಲ್ಮಾನರಿಗೆ ಬಂದು ಅಲ್ಲಿ ಟಿಕೆಟ್ ಕೇಳಕ್ ನಿನಗೇನು ಅರ್ಹತೆ ಇದೆಯಪ್ಪ ಮಿಸ್ಟರ್ ಮಲ್ಲಿಕಾರ್ಜುನ್? ನಿನಗೇನು ಅರ್ಹತೆ ಇದೆ? ನೀನು ಬೇಳೆನೂ ನೀನೇ ಮಾರ್ಬೇಕು, ಅಕ್ಕಿನೂ ನೀನೇ ಮಾರ್ಬೇಕು, ಎಣ್ಣಿನೂ ನೀನೇ ಮಾರ್ಬೇಕು, ಏನು ರವಿನೂ ನೀನೇ ಮಾರ್ಬೇಕು, ಚಪ್ಲಿ ನೀನೇ ಮಾರ್ಬೇಕು, ಸಕ್ರಿ ನೀನೇ ಮಾರ್ಬೇಕು, ಬಟ್ಟಿ ನೀನೇ ಮಾರ್ಬೇಕು. ನಿನ್ ಮನೆಯವರು MP, ನೀನು ಮಿನಿಸ್ಟ್ರು, ನೀನು MLA, ನಿನ್ ಮಗನೂ ಈಗ ನಮ್ಮ ಹಣೆ ಬರೋಕ್ ನಿನ್ ಮಗುಗೆ MLA ಮಾಡ್ಬೇಕಾ? ನೀನು ಚುನಾವಣೆ ಮಾಡೋ, ನಿನಗೆ ಗೊತ್ತಾಗುತ್ತೆ ಈ ಸದ್ಯ. ನೀನು ಎಲ್ಲ ನಿನಗೆ ಇರ್ಬೇಕಂದ್ರೆ ಜಮೀರ್ ಅಹಮದ್ ಯಾರು? ನೀನ್ಯಾರು ಇಲ್ಲಿ? ನಿನ್ನ ಕ್ಷೇತ್ರದಲ್ಲಿ 25,000 ಮತದಿಂದ ನಿನ್ನ ಹೆಂಡತಿಗೆ ನೀನು ಸೋಲಿಸಿದ್ಯಾ. ನಾವು ನಿನಗೆ ಬೆಂಬಲ, ನಾವು ನಿನಗೆ ಲೀಡಿಂಗ್ ಕೊಟ್ಟಿರೋದು ನಾವು ಅಲ್ಪಸಂಖ್ಯಾತರು. ನಿಮ್ಮ ಶ್ರೀಮತಿ ಮಾನ್ಯ ಲೋಕಸಭೆ MP ಅವರೇ, ಪ್ರಭಾ ಮೇಡಮ್ ಅವರೇ, ತಾವು ಎಷ್ಟು ಸತಿ ಬಂದಿದ್ರ ಮೇಡಮ್ ಆ ದಕ್ಷಿಣ ಭಾಗಕ್ಕೆ? ದುಗ್ಗಮ್ಮನ ದೇವಸ್ಥಾನಕ್ಕೆ ಬಂದ್ಬಿಟ್ರೆ ತಾವು ಆ ಭಾಗದಲ್ಲಿ ಬರೋದಿಲ್ಲ ಮೇಡಮ್. ತಾಯಿ ದುಗ್ಗಮ್ಮನ ಆಶೀರ್ವಾದ ಪಡಕ್ ಮಾತ್ರ ಬರ್ತೀರಾ ನೀವು. ಎಷ್ಟು ಸತಿ ಬಂದಿದ್ರಮ್ಮ ನೀವು ಅಲ್ಲಿಗೆ? ಆ ಕ್ಷೇತ್ರದ ವಾರ್ಡ್ಗಳಲ್ಲಿ ಈಗ ಅವ್ನು ಯಾರೋ ನಿಮ್ಮ ಮಗ ಚಪ್ಲಿ ಬಿಟ್ಟು ಅಡ್ಡಾಡ್ತಾನಂತೆ. ಬಾರಪ್ಪ, ನಾವು ಚಪ್ಲಿ ಬಿಟ್ಟು ಅಡ್ಡಾಡ್ತೀವಿ, ನಮ್ಮ ಜೊತೆಗೆ ಅಡ್ಡಾಡು. ಕಾರಲ್ಲಿ ಹೇಳದ್ ನಳ್ಳಿರೋ ಹತ್ರ ಹೋಗಿ ಚಪ್ಲಿ ಬಿಟ್ಟು ಅಡ್ಡಾಡಿದ್ರೆ ನೀನು ಹಂಗ ನಿನಗೆ ನೋಡಿ ನಿನ್ನ ಹಿಂದಿರೋ ಯಾರೋ ಆಲ್ತು ಫಾಲ್ತುಗಳು ಈಗೆಲ್ಲ ಜಯ ಅನ್ಬೋದು. ನೀನು ಈ ಚುನಾವಣೆ ಸೋಲ್ತೀಯಾ ಮಿಸ್ಟರ್ ಮಲ್ಲಿಕಾರ್ಜುನ್? ನೀನು ಈ ಚುನಾವಣೆ ಸೋಲ್ಲೇಬೇಕು, ಸೋಲ್ತೀಯಾ. ಹಾಗಾಗಿ ಈಗ ನಮ್ಮ ದಕ್ಷಿಣ ವಿಧಾನಸಭಾದಲ್ಲಿ ಅವರು ಇಷ್ಟು ವರ್ಷ MLA ಆಗಿ ಸ್ವೀಕಾರ ಮಾಡಿದ್ದಾರೆ. ಸ್ವೀಕಾರ ಮಾಡಿದಾಗ ಏನಾಗಿದೆ ಅಂದ್ರೆ, ಇಲ್ಲಿ ನಮಗೆ ಒಳ್ಳೆ ಒಂದು ಶಾಲೆ ಇಲ್ಲ, ಕಾಲೇಜ್ ಇಲ್ಲ, ಆಮೇಲೆ ಒಳ್ಳೆ ಕ್ರೀಡಾಂಗಣ ಇಲ್ಲ, ಬೇಕಾದಂತ ಸುವ್ಯವಸ್ಥೆ ಆದ ಒಂದು ಹಾಸ್ಪಿಟಲ್ ಇಲ್ಲ.
ಇಲ್ಲಿ ಏನು ಅಭಿವೃದ್ಧಿನೇ ಆಗಿಲ್ಲ. ಹಾಗಾಗಿ ನಾವ್ ಯಾವ ವ್ಯಕ್ತಿಗೆ ಓಟ್ ಹಾಕ್ಬೇಕು? ಈ ಸರಿ ನಾವು ಎಲ್ಲರೂ ಕೂಡ ಮನದಟ್ಟು ಮಾಡಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಜನತೆಗೆ ನಾನು ಕೇಳ್ಕೊಳ್ಳೋದೇನಂದ್ರೆ, ಒಳ್ಳೆಯವರಿಗೆ ಎಲ್ಲರೂ ಸೇರಿ ಓಟ್ ಮಾಡಿ ಗೆಲ್ಲಿಸ್ರಿ. ಯಾಕಂದ್ರೆ ಇವಾಗ ಈಗಿನ ವಾತಾವರಣದಲ್ಲಿ ನೋಡ್ತಾ ಇದ್ರೆ, ಇವಾಗ ಸರ್ಕಾರ ನೋಡಿದ್ರೆ ಈಗ ಇದೇ ಸಿದ್ದರಾಮಯ್ಯ ಗ್ಯಾರಂಟಿ ಅಂತಾರೆ. ಒಬ್ರಿಗೆ 2,000 ಬಂದ್ರೆ ಇನ್ನೊಬ್ರಿಗೆ ಬಂದಿರಲ್ಲ. 30 ವರ್ಷ ಆಳಿದ ಈ ಕ್ಷೇತ್ರದಲ್ಲಿ ಇವತ್ತಿಗೂ ಒಂದು ಸುಸಜ್ಜಿತ ಸರ್ಕಾರಿ ಆಸ್ಪತ್ರೆ ಇಲ್ಲ, ಸರಿಯಾದ ಆಟದ ಮೈದಾನವಿಲ್ಲ. ಎಲ್ಲೆಡೆ ಕೊಳಚೆ ಪ್ರದೇಶಗಳು. ಇಲ್ಲಿನ ಮತದಾರರು ಅತಿ ಬಡತನದಲ್ಲಿ ಗುಲಾಮರಂತೆ ಬದುಕುತ್ತಿದ್ದಾರೆ. ಅಭಿವೃದ್ಧಿ ಅನ್ನೋದು ಮರೀಚಿಕೆಯಾಗಿದೆ. ಮೂಲಭೂತ ಸೌಕರ್ಯಗಳೇ ಇಲ್ಲದ ಈ ಕ್ಷೇತ್ರವನ್ನು ನೀವೇ ಒಮ್ಮೆ ಹೋಗಿ ನೋಡಿ. ಮತ್ತೊಂದೆಡೆ ಕುಟುಂಬ ರಾಜಕಾರಣದ ಪರಾಕಾಷ್ಠೆ ನೋಡಿ. ಶಾಮನೂರು ಶಿವಶಂಕರಪ್ಪ 30 ವರ್ಷ ಶಾಸಕರು. ಮಗ ಮಲ್ಲಿಕಾರ್ಜುನ್ ದಾವಣಗೆರೆ ಉತ್ತರದಲ್ಲಿ ಶಾಸಕ ಮತ್ತು ಸಚಿವ. ಸೊಸೆ ಪ್ರಭಾ ಮಲ್ಲಿಕಾರ್ಜುನ್ ಸಂಸದರು. ಇಷ್ಟೆಲ್ಲ ಅಧಿಕಾರ ಇಟ್ಟುಕೊಂಡಿರುವ ಈ ಕುಟುಂಬ ಈಗ ಶಾಮನೂರು ಶಿವಶಂಕರಪ್ಪನವರ ನಿಧನದ ನಂತರ ನಡೆಯುತ್ತಿರುವ ಉಪಚುನಾವಣೆಯಲ್ಲೂ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಬಿಟ್ಟುಕೊಡಲು ತಯಾರಿಲ್ಲ. 95% ಮುಸ್ಲಿಮರ ಮತ ಪಡೆದು ಗದ್ದುಗೆ ಏರಿರುವ ಸಿದ್ದರಾಮಯ್ಯ ಸರ್ಕಾರ ಈ ಅಲ್ಪಾವಧಿಯ ಉಪಚುನಾವಣೆಯಲ್ಲೂ ಮುಸ್ಲಿಮರನ್ನು ಕಡೆಗಣಿಸಿದೆ ಎಂದರೆ ಇದನ್ನು ಧೋಕಾ, ದಗಲ್ಬಾಜಿ ಅಥವಾ ದ್ರೋಹ ಎಂದು ಕರೆದರೆ ತಪ್ಪೇ? ಕಾಂಗ್ರೆಸ್ ಪಕ್ಷಕ್ಕೆ ದಾವಣಗೆರೆ ಜಿಲ್ಲೆಯನ್ನು ಒಂದೇ ಕುಟುಂಬದ ಹೆಸರಿಗೆ ಬರೆದುಕೊಟ್ಟಿದ್ದಾರಾ? ಇಲ್ಲಿನ ಮುಸ್ಲಿಂ ಸಮುದಾಯ ಕೇವಲ ಮತ ಹಾಕುವ ಯಂತ್ರಗಳಾಗಬೇಕಾ? ವೀಕ್ಷಕರೇ, 1 ಸೀಟು ಕಾಂಗ್ರೆಸ್ ಸೋತರೆ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಬರುವುದಿಲ್ಲ. ಬಿಜೆಪಿ ಬರುತ್ತದೆ ಎಂದು ಭಯ ತೋರಿಸಿ ಮೋಡಿ ಮಾಡಿ ಇಷ್ಟು ವರ್ಷ ಮತ ಪಡೆದಿದ್ದೀರಿ. ये पार्टी के नेशनल लेवल सुरजेवाला को मुसलमानों को कीमत नहीं तो करा, तुम्हारे से हम नई पार्टी बंदे बोल के बोल रहा है। ये जो हमारा ताकत क्या है मुसलमानों को हमें बताना। कांग्रेस को ये बार हराना कर को हमारे दिल में है। कांग्रेस को हराती, कौन से हालत में हराती? क्यों बोले तो 30 साल से भी तुम्हारा को टिकट देती। बुजुर्ग है, बुजुर्ग गए के बाद तुम्हारी टिकट कर को बोलते ही हमें वो ऐसे यहाँ तक इंतजाम करते हैं टिकट के वास्ते में। कल तक भी इंतजाम करे, हमें ईद मनाने के जज्बे में आते, वो टाइम में धोखा कर को टिकट भेजी। बी फार्म बेंगलुरु दिल्ली से बोले, डीके शिव कुमार जी बोलते मेरे को आधे घंटे के पहले आ गया न्यूज, उसके लिए मैं देवरू बोल रहे। डीके शिव कुमार, सुरजेवाला, सिद्धरामैया सब बिल्कुल हमारे को धोखा करिए। हमारे पास मुसलमानों को बहुत सारे मुसलमानों को धोखा करिए। हमने को वोट बैंक में नहीं, नौजवानों हम वोट किसको इंडिपेंडेंट दिएंगे नहीं। इधर क्या भड़का रही? बीजेपी होता गलाटा होता, बीजेपी तो वो होता भड़का रही, हमारे औरतों को भड़का रही है। मेहरबानी कर को ये मीडिया लेवल में मैं बोल रहा हूँ, हमारे भाई और बहना कौन भी भड़कना नहीं। कांग्रेस आ रहे तो हमारे कुछ भी नहीं करते, हम रहे तो कांग्रेस है, हम नहीं तो कांग्रेस नहीं है। ये बात बोल रहा हूँ मैं, कौन भी भड़कना नहीं। इसके मीडिया तुमको दे रहा ये बार कौन सी हालत में हराते। ಆದರೆ ಈಗ ಜನರಿಗೆ ಆಯ್ಕೆಗಳಿವೆ. ಅಭಿವೃದ್ಧಿ ಬಯಸುವವರು ನಿಮ್ಮ ಸಮುದಾಯದ ಧ್ವನಿಯಾಗುವವರನ್ನು ಆರಿಸಿ. ಇದರಲ್ಲಿ ಎಸ್ಡಿಪಿಐ ಅಭ್ಯರ್ಥಿ ಅಥವಾ ಇತರ ಪರ್ಯಾಯಗಳು ನಿಮ್ಮ ಮುಂದಿವೆ. ಸರ್, ನಾವು ಈ ಚುನಾವಣಾ ಕಣಕ್ಕೆ ಇಳಿಯೋದಕ್ಕಿಂತ ಮುಂಚೆನೆ ನಿರ್ಧಾರ ಮಾಡಿ ಬಂದಿದ್ದೇವೆ. ನಾವು ಅಹಿಂದ ವರ್ಗದ ಧ್ವನಿಯಾಗಿ ಚುನಾವಣಾ ಕಣಕ್ಕೆ ಬಂದು ನಾವು ಹೋರಾಟದ ರಂಗದ ಇನ್ನೊಂದು ಹೋರಾಟ, ಇದು ಇನ್ನೊಂದು ಜವಾಬ್ದಾರಿ. ಹಾಗಾಗಿ ನಮ್ಮ ಬಗ್ಗೆ ಯಾರು ಮಾತಾಡಲೂ ಇಲ್ಲ ನಮಗೆ ಹಿಂಪಡಿಲಿಕ್ಕೆ. ನಾವು ಅದ್ರ ಬಗ್ಗೆ ಚಿಂತನೆ ಮಾಡಲ್ಲ. ನಾವು ಕ್ಯಾಂಪೇನಿಂಗ್ ಅಲ್ಲಿ ಬ್ಯುಸಿ ಇದ್ದೇವೆ. ಜನರು ಬಹಳ ಪ್ರೀತಿ ವಿಶ್ವಾಸದಿಂದ ನಮ್ಮನ್ನು ಸ್ವಾಗತಿಸ್ತಾ ಇದ್ದಾರೆ. ಯಾಕಂದ್ರೆ ನಮಗೆ ಒಂದು ಹೋರಾಟದ ಇತಿಹಾಸ ಇದೆ. ಇದೊಂದು ಹೊಸ ಹೋರಾಟ. ಇಲ್ಲಿರುವಂತಹ 35-40 ವರ್ಷದ ಗುಲಾಮಿತನದ ರಾಜಕೀಯದಿಂದ ಮುಕ್ತಿ ಪಡಿಬೇಕಂತ ಹೇಳಿ ಹಾತೊರಿತಾ ಇದ್ದಾರೆ ಈ ಕ್ಷೇತ್ರದ ಜನರು. ಪರ್ಯಾಯಕ್ಕಾಗಿ ಪರ್ಯಾಯವಾಗಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಅಭ್ಯರ್ಥಿಯಾಗಿ ನಾನು ಚುನಾವಣಾ ಕಣದಲ್ಲಿದ್ದೇನೆ. ಸರ್, ದಾವಣಗೆರೆ ದಕ್ಷಿಣದ ಈ ಕಟು ಸತ್ಯವನ್ನು ನಿಮ್ಮ ಮುಂದೆ ತರುವುದೇ ನಮ್ಮ ಉದ್ದೇಶ. ಇದು ಈ ಹೊತ್ತಿನ ಇನ್ಸೈಟ್ ಎಡಿಟರ್ ಸ್ಪೆಷಲ್. ಮುಂದಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಇನ್ಸೈಟ್ ನ್ಯೂಸ್ 14.